ಅಲ್ಲ ಈ ಸೀಸನ್ ಏನು ಬಿಗ್ ಬಾಸ್ ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ನಿಮ್ಗೂ ಹೊಸದು ಸ್ಪೆಷಲ್. ಸೊ ಈ ಸೀಸನ್ ಏನಂತಂದ್ರೆ ವೋಟಿಂಗ್ ಆಗಿರ್ಬೋದು, ಕಂಟೆಸ್ಟೆಂಟ್ ಆಗಿರ್ಬೋದು, ಆ ಒಂದು ಕ್ರೇಜ್ ಆಗಿರ್ಬೋದು, ಎಲ್ಲದೂ ಕೂಡ ಸ್ಪೆಷಲ್ ಆಗಿತ್ತು. ಅದ್ರ ಬಗ್ಗೆ ಗಿಲ್ಲಿ ಬೇರೆ ವಿನ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲ, ತುಂಬಾ ಖುಷಿ ಆಗುತ್ತೆ. ನಮ್ ಸೀಸನ್ ಹೈಯೆಸ್ಟ್ TRP ಆಗಿ ಚಾನಲ್ ನಂಬರ್ 1 ಆಯ್ತು. ಹೌದು. ಸೊ ಇಷ್ಟೆಲ್ಲ ಹ್ಯಾಪನಿಂಗ್ಸ್ ಆಚೆ ಕಡೆ ನಡೀತಾ ಇತ್ತು ಅಂತ ನಮ್ಗೆ ಸುದೀಪ್ ಸರ್ ಸ್ವಲ್ಪ ಹೇಳ್ದಾಗ ಗೊತ್ತಾಗ್ತಾ ಇತ್ತು. ಬಟ್ ಖುಷಿ ಆಗುತ್ತೆ, ನಾನು ಅದ್ರದ ಒಂದು ಪಾರ್ಟ್ ಆಗಿದ್ದೆ. ಬಿಗ್ ಬಾಸ್ ಇಷ್ಟೊಂದೆಲ್ಲ ಟಾಕ್ ಕ್ರಿಯೇಟ್ ಮಾಡಿದೆ ಹೊರಗಡೆ. ನಮ್ ಸೀಸನ್ ಸೂಪರ್ ಡೂಪರ್ ಹಿಟ್ ಆಗಿದೆ ಅಂತ ಖುಷಿ. ನಂಗೆ ಆಕ್ಚುಲಿ ಸ್ಟಾರ್ಟಿಂಗ್ ಹೋದಾಗ ಅಯ್ಯೋ ಕಂಟೆಸ್ಟೆಂಟ್ಸ್ ಎಲ್ಲ ತುಂಬಾ ಡಲ್ ಇದ್ದಾರೆ, ಸೈಲೆಂಟ್ ಇದ್ದಾರೆ, ಕೆಲವ್ರಿಗೆ ಆಟನೇ ಅರ್ಥ ಆಗಲ್ಲ, ಕೆಲವ್ರು ಮಾತೇ ಆಡಲ್ಲ, ಏನಪ್ಪಾ ನಮ್ ಸೀಸನ್ ಈ ತರ ಅಂದ್ರೆ ಎಲ್ಲೋ ಫ್ಲಾಪ್ ಆಗ್ಬಿಡುತ್ತೇನೋ, ಏನೋ ಬೋರಿಂಗ್ ಏನೋ ಅನ್ನೋ ತರನೇ ನನ್ಗೆ ಅನ್ನಿಸ್ತಾ ಇದ್ದಿದ್ದು. ಬಟ್ ಓಕೆ, ಅಲ್ಲೊಂದು 4 ಜನ ನಾವು ಆಕ್ಟಿವ್ ಆಗಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಜನ ಬೇರೆ ಬೇರೆ ತರ ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿದ್ರು. 3ನೇ ವಾರ ನಾನು ಮಾಡಿದ್ದು ಗೆಜ್ಜೆ ಸೌಂಡ್ ಇರ್ಬೋದು, ಏನೋ ಇರ್ಬೋದು, ಅಂದ್ರೆ ಶೋಗೋಸ್ಕರ ಅಂತೂ ನಾನು ಏನಾದ್ರೂ ಮಾಡ್ಬೇಕು ಅಂತ ಅಂತೂ ಇದೆ. ಅದು ಆಚೆ ಕಡೆ ನೆಗೆಟಿವ್ ಆಗುತ್ತೋ ಪಾಸಿಟಿವ್ ಆಗುತ್ತೋ ಗೊತ್ತಿಲ್ಲ, ಈ ಶೋ ಚರ್ಚೆ ಆಗ್ಬೇಕು, ಚೆನ್ನಾಗ್ ಆಗ್ಬೇಕು ಅನ್ನೋದಂತೂ ಇತ್ತು. ಸೊ ಅದಕ್ಕಂತೂ ನಾನು ತುಂಬಾ 100% ಎಫರ್ಟ್ ಹಾಕಿದ್ದೀನಿ. ಏನಾದ್ರೂ ಒಂದು ಟಾಕ್ ಆಗ್ಬೇಕು ಅನ್ನೋದೊಂದು ಇತ್ತು. ಸೊ ಹಾಗಾಗಿ ಹೊರಗಡೆ ಬಂದ್ಮೇಲೆ ಸೂಪರ್ ಡೂಪರ್ ಹಿಟ್ ಆಗೋಗ್ಬಿಡಿದೆ. ಅಯ್ಯೋ ಈ ಲೆವೆಲ್ ಕ್ರೇಜ್ ಅನ್ನ ನೋಡಿ ನನಗೆ ಖುಷಿ ಆಗುತ್ತೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಶೋ ಮೇಲೇನೆ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಜನಕ್ಕೆ. ಸೀಸನ್ 10 ಸಿಕ್ಕಾಪಟ್ಟೆ ನನಗೆ ಇಷ್ಟ ಪರ್ಸನಲಿ. ನನಗೆ